ಏನು? ಅಲ್ಲ, ಯೂಶ್ವಲಿ ನಾವು ಜೈಲ್ಗಳನ್ನು ವಿಸಿಟ್ ಮಾಡ್ತೀವಿ. ಇಲ್ಲಿರೋ ಮಹಿಳೆಯರನ್ನು ಇಟ್ಟಿರುವಂಥ ಜೈಲನ್ನ ನಾನು ವಿಸಿಟ್ ಮಾಡಿದ್ದೆ. ಸುಮಾರು 200 ಜನ ಇನ್ಮೇಟ್ಸ್ ಇದ್ದಾರೆ. ಸೊ ಇವತ್ತು 6 ಜನ ರಿಲೀಸ್ ಆದರು. ಎಷ್ಟು ಜನ ಟ್ರೀಟ್ಮೆಂಟ್ ತೊಗೊಳ್ಳೋರಿದ್ದಾರೆ, ಅವ್ರಿಗೆ ಕೊಡುವಂಥ ಫೆಸಿಲಿಟೀಸು, ಊಟ. ಈಗ ನಾನು ಅಲ್ಲೇ ಊಟನೂ ಸಹ ಮಾಡ್ಕೊಂಡು ಬಂದೆ. ಅಂದರೆ ಅವರಿಗೆ ಕೊಡುವಂಥ ಊಟನೇ ನಾನು ಊಟ ಮಾಡಿದೆ. ಮತ್ತು ಅವ್ರು ಸ್ಟೋರ್ ಮಾಡಿರೋ ಪ್ರತಿಯೊಂದು, ಅವ್ರಿಗೆ ಕೊಡುವಂಥ ಸಾಬೂನು, ಪೇಸ್ಟು, ಅವರು ಸ್ಟೋರ್ ಮಾಡಿರೋಂಥ ಊಟ, ಧಾನ್ಯಗಳು ಪ್ರತಿಯೊಂದು. ಮತ್ತು ಅಲ್ಲಿರೋರು ಎಷ್ಟೋ ಜನರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಇದೆಯೋ ಇಲ್ವೋ, ಅವ್ರ ಕಡೆ ಹೋರಾಟ ಮಾಡೋರು ಕರೆಕ್ಟಾಗಿರಬೇಕು, ಇಲ್ಲದೇ ಇದ್ದರೆ ನಾವು ಚೇಂಜ್ ಮಾಡಬೇಕು. ಎಷ್ಟೋ ಜನಕ್ಕೆ ಸೆಕ್ಯೂರಿಟಿ ಅಂದರೆ ಶ್ಯೂರಿಟಿ ಕೊಡೋ ಫಂಡ್ ಇಲ್ಲದೆ ಬೇಲ್ ಆಗಿದೆ ಅಥವಾ ಅಕ್ವಿಟ್ ಆಗಿದ್ದಾರೆ, ಆದರೆ ದುಡ್ಡು ಕಟ್ಟಲಾರ್ದೇ ಎಷ್ಟೋ ಜನ ಒಳಗಡೆ ಇದ್ದಾರೆ. ಆಮೇಲೆ ಈ ಮತ್ತು ಪುಟ್ಟ ಮಕ್ಕಳು ಒಂದು 8 ಜನ ಇದ್ದಾರೆ ಮೇಡಮ್, 10 ಜನ ಚಿಕ್ಕ ಮಕ್ಕಳಿದ್ದಾರೆ. ಬಟ್ ತುಂಬ ಖುಷಿ ಏನಂತಂದರೆ, ನಾನು ನಮ್ಮದು ಅಂಗನವಾಡಿ ಇರುತ್ತಲ್ಲ, ಅಲ್ಲೂ ನಮಗೆ ಟೀಚರ್ಸು ಸರಿಯಾಗಿ ಕೆಲವೊಂದು ಸಲ ಕೆಲವೊಂದು ಅಂಗನವಾಡಿಗಳಲ್ಲಿ ಟೀಚರ್ ಅಪಾಯಿಂಟ್ಮೆಂಟ್ ಇರಲ್ಲ. ಬಟ್ ನಾನು ಇಲ್ಲಿ ನೋಡಿದಾಗ ಇಲ್ಲಿ 3-4 ಜನ ಟೀಚರ್ಸ್ ಇದ್ದಾರೆ. ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಿದ್ರಿ. ಆ ಮಕ್ಕಳು ನನ್ನ ಜೊತೆ ಇಂಗ್ಲೀಷು, ಕನ್ನಡ, ಅದು ಸೌತ್ ಆಫ್ರಿಕನ್ನು, ನೈಜೀರಿಯನ್ಸು ಎಲ್ಲ ಇದ್ದಾರೆ. ಆ ಮಕ್ಕಳೆಲ್ಲ ಕನ್ನಡ ಹಾಡು, ಆ ಇಂಗ್ಲೀಷು ರೈಮ್ ಅದೆಲ್ಲ ನೋಡಿದಾಗ ಒಂಥರ ಖುಷಿನೂ ಅನಿಸುತ್ತೆ. ಮಕ್ಕಳಿಗೆ ಇಲ್ಲಿ 6 ಇಯರ್ಸ್ ತನಕ ಮಕ್ಕಳನ್ನ ಇಟ್ಕೊಳ್ತಾರೆ. 10 ಜನ ಮಕ್ಕಳಿದ್ದಾರೆ. ಮತ್ತು ನಮ್ಮ ಕರ್ನಾಟಕದವ್ರೂ ಭಾಳಷ್ಟು ಜನ ಇದ್ದಾರೆ. ನಿಮ್ಗೆ ಗೊತ್ತಿರುತ್ತೆ, ನೀವು ಹೋಗಿದ ತಕ್ಷಣ ಅವರು ಕಣ್ಣಲ್ಲಿ ನೀರು, ಭಾವನಾತ್ಮಕವಾಗಿ ಜೈಲೊಳಗಿದ್ದವರು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಅವರನ್ನು ತಪ್ಪಿಕೊಂಡ್ರೆ ಸಾಕು, ಅಳ್ತಾ ಇರ್ತಾರೆ. ಒಂಥರ ನನಗೆ ಈ ಜೈಲ್ ವಿಸಿಟ್ಟು ಒಂದು ಭಾವನಾತ್ಮಕವಾದಂಥ ಒಂದು ವಿಸಿಟ್ ಆಯಿತು. ಮತ್ತು ಅವ್ರು ಮಾಡುವಂಥ ಹಾರಗಳು, ನಿಟ್ಟಿಂಗು, ಯಾಕಂದರೆ ಅವ್ರಿಗೆ ಟೈಮ್ ಪಾಸ್ ಏನು, ಪ್ರತಿಯೊಬ್ಬರೂ ನಾನು ಎಂಟ್ರಾದಾಗ 12 ಗಂಟೆ, ಈಗ 4 ಗಂಟೆ ಅಂತಂದರೆ ಭಾಳಷ್ಟು ಟೈಮು ನಾನು ಪ್ರತಿಯೊಬ್ಬರ ಜೊತೆನೂ ಎಲ್ಲರ ಜೊತೆನೂ ಏನೇ ಸಮಸ್ಯೆ ಇದ್ದರೆ ಡೈರೆಕ್ಟಾಗಿ ಎಲ್ಲ ಪೊಲೀಸವ್ರನ್ನ ಹೊರಗಿಟ್ಟು ನಾನು ಅವ್ರ ಜೊತೆ ಖುದ್ದಾಗಿ ಮಾತಾಡಿದ್ದೀನಿ. ಮತ್ತು ನಿಮಗೆ ಮತ್ತು ಅವರು ಇರುವಂಥ ಶೌಚಾಲಯಗಳು, ಮತ್ತು ಅವ್ರಿಗೇನಾದರೂ ನಮ್ಮ ಜೊತೆ ಮಾತಾಡೋದಿದ್ದರೆ ಎಲ್ಲರನ್ನೂ ಮಾತಾಡ್ಸಿದ್ದೀನಿ. ಚಿಕ್ಕದೊಂದು 6 ತಿಂಗಳದೊಂದು ಮಗು ಇದೆ, ತಾಯಿ ಇದ್ದಾಳೆ. ಆ ತಾಯಿ ಕೇಳಿದೆ, ಇಮ್ಯುನೈಸೇಷನ್ಸು, ವ್ಯಾಕ್ಸಿನೇಷನ್ಸು, ಮತ್ತು ಆ ಮಗುಗೆ ಡೈಪರ್ಸು, ಇವೆಲ್ಲ ಎಲ್ಲವನ್ನೂ ಕೊಡ್ತಾರೆ. ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆ ಇದೆ ಒಳಗಡೆನೇ. ಅದ್ರ ಮೇಲೆ ಮಲ್ಕೊಂಡಿರೋರು ಎಷ್ಟು ಜನಕ್ಕೆ ಯಾರನ್ನು ನೋಡಬಾರ್ದು ಅಂತ ಮಲ್ಕೊಂಡಿರೋರು ಎಷ್ಟು ಜನನೋ, ಅವರೆಲ್ಲರೂ ಒಂದು ಅಪ್ಪುಗೆಗೆ ಕಾಯ್ತಾ ಇರ್ತಾರೆ. ಯಾರೋ ಒಬ್ಬರು ತಾಯ್ತನದಿಂದ ತನ್ನ ತಾಯಿನೋ ತಂಗಿನೋ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ತಪ್ಪು ಮಾಡಿರೋದನ್ನು ತಿದ್ಕೊಳ್ಳೋಕ್ಕೆ ಅಂತಲೇ ಜೈಲಿರೋದು. ಹಂಗಿದ್ರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತನೂ ಅಲ್ಲ. ಅವರನ್ನು ಒಳ್ಳೆತನವಾಗಿ ಬದಲಾವಣೆ ಮಾಡಲಿಕ್ಕೆ ಅಂತ ಇರೋದಕ್ಕೆ ನಾವು ಜೈಲು ಅಂತೀವಿ. ನಾವು ಒಬ್ಬಳು ತಾಯಿಯಾಗಿ ನಾನು ಹಾರೈಸ್ತೀನಿ, ಅವರವ್ರ ಮನೆಗಳಿಗೆ ಅವ್ರು ಹೋಗಲಿ, ಮತ್ತೆ ಹೊಸ ಬದುಕನ್ನು ಕಟ್ಕೊಳ್ಳಿ, ಅವರ ಶಿಕ್ಷೆಗಳೆಲ್ಲ ಪಾರಾಗಲಿ, ಅವ್ರಿಗೇನೇನು ಇಲ್ಲಿ ಪ್ರಾಬ್ಲಮ್ ಇದೆ ಅವನ್ನೆಲ್ಲವೂ ಕರೆಕ್ಟಾಗಿ ಅವರಿಗೆ ಸ್ಪಂದನೆ ಮಾಡುವಂಥ ರೀತಿಯಲ್ಲಿ ಆಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಬಟ್ ನೀವು ಭೇಟಿ ಮಾಡಿ ಮಾತಾಡಿದಾಗ ಏನಾದರೂ ಸಮಸ್ಯೆಗಳು ಹೇಳ್ಕೊಂಡ್ರ? ಅಂದರೆ ಜೈಲು ಒಳಗಡೆ ಆ್ಯಕ್ಚುಲಿ ನೀವು ಹೊರಗಡೆ ಇರ್ತೀರಾ, ನೀವು ಅಲ್ಲಿ ಒಳಗಡೆ ಹೋದಾಗ ನಿಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಎಷ್ಟು ಶ್ರಮ ಇದೆ. ಈವನ್ ಜೈಲ್ ಅಧಿಕಾರಿಗಳದು ಅಷ್ಟೊಂದೆಲ್ಲ ಕಾಪಾಡ್ಲಿಕ್ಕೆ, ಸ್ವಚ್ಛತೆಯಿಂದ ಹಿಡ್ಕೊಂಡು. ಅವ್ರು ಹೇಳಿದ್ದು ನನಗೆ ಒಂದೇ ಸಮಸ್ಯೆ, ಅವ್ರು ಹೇಳಿದ್ದು ಸೊಳ್ಳೆ. ತುಂಬ ಸೊಳ್ಳೆ ಇದೆ ರಾತ್ರಿಯೆಲ್ಲ. ಆಮೇಲೆ ನಮಗೆ ಈ ಜೈಲ್ ಅಧಿಕಾರಿಗಳಿರ್ತಾರಲ್ಲ, ಅಂದರೆ ಎಲ್ಲ ಜೈಲರ್ಸ್ನ ನೋಡ್ಕೊಳ್ಳೋಕೆ ನಮ್ಮ ಪೊಲೀಸ್ ಇರುತ್ತಲ್ಲ, ಅವರ ಸಮಸ್ಯೆನೂ 78 ಜನ ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನೂ ಸಹ ನಾನು ಮಾತಾಡಬೇಕಾದ್ರೆ ಅವ್ರದ್ದು ಸ್ವಲ್ಪ ಕೆಲವೊಂದು ಸಮಸ್ಯೆಗಳಿತ್ತು. ಅಂದರೆ ರಾತ್ರಿ 10 ಗಂಟೆಗೆ ಶಿಫ್ಟ್ ಮುಗಿಯುತ್ತೆ, ಅಲ್ಲಿಂದ ಇಲ್ಲಿ 2 ಕಿಲೋಮೀಟ್ರಿಗೆ ಬಸ್ ಬಂದು 11 ಗಂಟೆಗೆ ಮೆಟ್ರೋ ಹಿಡ್ಕೊಂಡು 12 ಗಂಟೆಗೆ ಮನೆಗೆ ಹೋಗಿ ಅದರಲ್ಲಿ ಬಸ್ರಿದೀರಿದ್ದಾರೆ. ಅವ್ರದ್ದು ಕೆಲವಾರು ವಿಚಾರಗಳಿದ್ವು, ಅದನ್ನು ಸಹ ನಾನು. ಮತ್ತು ಈ ಶ್ಯೂರಿಟಿ ಏನು ಸಿಗದೆ ಹೋಗಿ ಇಲ್ಲೇ ಉಳ್ಕೊಂಡಿದ್ದಾರೆ. ಎಸ್ಪೆಷಲಿ ಹೊರಗಡೆ ದೇಶದವ್ರಿಗೆ ಸ್ವಲ್ಪ ಶ್ಯೂರಿಟಿ ಜಾಸ್ತಿ ಇದೆ. ಹಂಗನ್ಬಿಟ್ಟು ನಾವು ಇಟ್ಕೊಳಕ್ಕಾಗತ್ತಾ? ಅದಕ್ಕೇನಾದರೂ ನಾವು ಮಾಡಲೇಬೇಕಲ್ಲ.
ಸೊ ಹಾಗಾಗಿ ಹೋಮ್ ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ರೆಕಮೆಂಡೇಷನ್ಸ್ನ ಕೊಟ್ಟು ಅದನ್ನು ಮನವರಿಕೆ ಮಾಡಿ ಇಲ್ಲಿರೋರನ್ನ ಆದಷ್ಟು ಬೇಗ ಎಸ್ಪೆಷಲಿ ಫಾರಿನರ್ಸು ಮತ್ತು ನಮ್ಮ ನಾಡಿನವರು ಸಹ ನಮ್ಮ ದೇಶದಲ್ಲಿರೋರು ಶ್ಯೂರಿಟಿ ಕೊಡದೇ ಇರುವಂಥವ್ರನ್ನೆಲ್ಲ ಯಾವುದಾದ್ರೂ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡಿ ಅವ್ರನ್ನೆಲ್ಲ ಅವ್ರ ಮನೆಗಳಿಗೆ ಕಳಿಸ್ಕೊಟ್ರೆ ಅದೇ ದೊಡ್ಡ ಕೆಲಸ ಆಗುತ್ತೆ. ಆಗಿಂದಾಗೆ ನಾವು ನೋಡ್ತಿರ್ತೀವಿ ಜೈಲಿನೊಳಗಡೆ ಕೆಲವರೆಲ್ಲ ರಾಜಕೀಯ ಪಡಿತಿದ್ದಾರೆ, ಕೆಲವರೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ, ನಿಷೇಧಿತ ವಸ್ತುಗಳನ್ನೆಲ್ಲ ಇದು ಮಾಡ್ತಿದ್ದಾರೆ. ನಿಮಗೆ ಅದು ಕಂಡು ಬಂತ? ನಾವು ಬರೀ ಕೇಳ್ತೀವಷ್ಟೇ. ಅಲ್ಲಿ ಯೂಸ್ ಮಾಡಿ ಈಗ ನಾವು ಒಬ್ಬರ ಮೇಲೆ ನನಗೆ ಕಂಡು ಬಂದಿಲ್ಲ, ಇದು ಸತ್ಯ, ಕಂಡು ಬಂದಿಲ್ಲ. ನೀವೆಲ್ಲ ಏನು ಕೇಳ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ನೋಡಿ, ಅಲ್ಲಿ ಆ ಹೆಣ್ಮಗಳು ಇದ್ದಿದ್ದ ಸ್ಥಿತಿ ಹೇಳಬಾರ್ದು, ತುಂಬ ಮೆಂಟಲಿ ಡಿಸ್ಟರ್ಬ್. ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಪವಿತ್ರ ಗೌಡ ಅಥವಾ ಇನ್ನೊಬ್ರು ಯಾರೋ ಹೆಣ್ಮಗಳು ನನಗೆ ವ್ಯತ್ಯಾಸ ಇಲ್ಲ. ನಾನು ಅಫ್ಕೋರ್ಸ್ ನನಗೆ ಒಂದು ಮಗಳ ಸಮಾನ, ಯಾರೇ ಆಗಲಿ ನಾನೊಬ್ಳು ತಾಯಿ ಹಾಗೆ. ಸೊ ನಾನು ಹೇಳಿದ್ನಲ್ಲ, ತಪ್ಪು ಮಾಡಿದ್ದಾರೆ ಅಂತಂದ ತಕ್ಷಣ ನೀವು ತಪ್ಪು ಮಾಡಿಲ್ವಾ ಅಂದರೆ ಜೈಲಲ್ಲಿರೋರೆಲ್ಲ ಕೆಟ್ಟವರು ಅಂತಲ್ಲ. ಇಲ್ಲಿ ಬಂದಿರೋದು ಅವರು ಕಾನೂನು ಪ್ರಕಾರ ಅವ್ರಿಗೆ ಏನೇನಾಗುತ್ತೆ ಅದು ಆಗತ್ತೆ. ಆದರೆ ಇಲ್ಲಿ ನನಗನ್ಸಿದ್ದು ಮಹಿಳೆಯರು ತುಂಬ ಭಾವನಾತ್ಮಕ ಜೀವಿ. ಸೊ ಹಾಗಾಗಿ ಅವ್ರಿಗೆ ಏನೆಲ್ಲ ಕಾನೂನು ನೆರವು ಸಿಗಲಿ, ಅವರು ಹೊರಗೆ ಎಲ್ಲರೂ ಬರುವಂಥದ್ದು. ಎಲ್ರಿಗೂ ಲೈಫ್ ಪ್ರಿಸನ್ಮೆಂಟು 14 years ಇರುತ್ತೆ. ಅದರಲ್ಲಿ ಹೆಣ್ಮಕ್ಳಿಗೆ ಇದೆಲ್ಲ ಕನ್ಸೆಷನ್ ಹೋಗೋ 10 ವರ್ಷ ಇರುತ್ತೆ. ಅಂಥವರೆಲ್ಲ ಹೋಗಲಿ. ಬರೀ ಪವಿತ್ರ ಗೌಡನೇ ಅಲ್ಲ, ಎಲ್ಲರೂ ನನಗೆ ಒಂದೇ. ಅಲ್ಲಿ ಎಲ್ಲರನ್ನು ತಬ್ಬಿ ಅವರನ್ನು ಸಂತೈಸಿ ಆಯೋಗದ ಅಧ್ಯಕ್ಷೆ ಅಂದರೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಆದರೆ ನಾವು ಅಲ್ಲಿ ಹೋದಾಗ ಯಾರಿರಲ್ಲ ಅವರಿಗೆ ನನ್ನವರು ಅಂತ. ನೀವು ಅವರನ್ನು ಹಿಂಗೆ ತಪ್ಕೊಂಡಿದ್ದ ತಕ್ಷಣವೇ ಫಸ್ಟು ರಿಯಾಕ್ಷನ್ನೇ ಅವ್ರ ಅಳು. ಅವರು ಮನಸ್ಸಿಂದ ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ನಮ್ಗೆ ಗೊತ್ತಿಲ್ಲದಿರೋ ವಿಷಯನ. ಈಗ ಹೆಂಗಿದ್ರು ಅದು ತನಿಖೆಯಲ್ಲಿದೆ. ತನಿಖೆಯಲ್ಲಿ ಪ್ರೂವ್ ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡು ಎಲ್ಲ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ಬಟ್ ಅಲ್ಲಿ ನನಗೆ ಯಾವುದು ಆ ಥರ ಕಂಡು ಬರಲಿಲ್ಲ. ಆಮೇಲೆ ಇನ್ನೂ ಒಂದು ನಾವು ಅರ್ಥ ಮಾಡ್ಕೊಂಡು, ನೀವು ಮೀಡಿಯಾದವರು, ನಾನು ಆಯೋಗದ ಅಧ್ಯಕ್ಷ, ನಾವು ಅರ್ಥ ಮಾಡ್ಕೋಬೇಕು. 200 ಜನ 250 ಜನ ಇರ್ತಾರೆ, ಒಬ್ಬೊಬ್ಬರು ಗಾರ್ಡ್ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಸೂಪರ್ವೈಸರ್ ಇರ್ತಾರೆ. ರಾತ್ರಿ ಒಂದು ಕಣ್ರೆಪ್ಪೆನೂ ಹಿಂಗೆ ಆಡ್ಸೋಕ್ಕಾಗಲ್ಲ CCTV. ಯಾಕಂದರೆ ಯಾರೋ ಒಬ್ರು ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇವ್ರ ಜಾಬಿಗೆ ಕುತ್ತು ಬರುತ್ತೆ, ಇವರು ಲೈಫ್ಗೆ ಕುತ್ತು ಬರುತ್ತೆ. ಭಾಳ ಕಷ್ಟ ಇದೆ. ನಾವು ಅಂದ್ಕೊಳ್ಳೋದಷ್ಟೇ, ತುಂಬ ಕಷ್ಟ ಇದೆ. ಅಂಥ ಕಷ್ಟದಲ್ಲೂ ನಾವು ಬೇರೆ ಕಡೆ ನಾವು ಜೈಲ್ಗಳನ್ನೆಲ್ಲ ನೋಡಿಬಿಟ್ರೆ, ನಮ್ಮ ಜೈಲ್ ನೋಡಿದ್ರೆ ನಿಜವಾಗ್ಲೂ ನಾವು ಎಷ್ಟೋ ಕಡೆ ಹಾಸ್ಟೆಲ್ಗೆ ಹೋಗ್ತೀವಿ, ಅಲ್ಲಿರೋ ಊಟನೂ ಇಷ್ಟು ಚೆನ್ನಾಗಿರಲ್ಲ. ನಾನು ಊಟ ಮಾಡಿದ್ದು ಅವ್ರು ಕೊಟ್ಟಿರೋ ಮುದ್ದೆ, ಅವ್ರು ಕೊಡೋ ಅನ್ನ, ಅವ್ರು ಕೊಟ್ಟಿರೋ ಸಾರು, ಇದೇ ನಾನು ಊಟ ಮಾಡಿದ್ದು. ಎಷ್ಟು ಅವರವರೇ ಮಾಡ್ತಾರೆ. ತುಂಬ ಅಂದರೆ ಏನು ಅವರು ನೋಡಿ, ಶಿಕ್ಷಣ ಸ್ಕೂಲ್ ಥರ ಲೈಬ್ರರಿ ಇದೆ, ಎಲ್ಲವೂ ಇದೆ. ಅಂದರೆ ಅವರೂ ಒಂಥರ ಬಂಧನಕ್ಕೆ ಒಳಗಾಗಬಾರ್ದು ಅನ್ನೋ ಒಂದು ಏನೇನೆಲ್ಲ ಮಾಡಬೇಕು ಅವರು ಮಾಡಿದ್ದಾರೆ. ಏನಾಗುತ್ತೆ, ಇಷ್ಟೊಂದೆಲ್ಲ ಸಾವಿರಾರು ಜನ ಇರಬೇಕಾದ್ರೆ ಒಂದು ಎರಡು ಆ ಥರ ಲೋಪ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಕಂಡಂಗೆ ಯಾವುದೂ ಇಲ್ಲ. ಹುಷಾರಿಲ್ಲ ಅಂತ ಯಾರಿಗೆ? ಅಲ್ಲಿ ಆಸ್ಪತ್ರೆನೇ ಇದೆಯಲ್ಲ, ಅಲ್ಲಿ ಅವ್ರದ್ದೇ ಒಂದು ಹೆಣ್ಮಕ್ಳಿಗೆ ಸ್ಪೆಷಲ್. ನೀವು ಅವರೊಬ್ಬರನ್ನೇ ಕೇಳಬೇಡಿ ಆ ಥರ. ಯಾಕೆ ನಾನು ನಿಮ್ಗೆ ಹೇಳಿ, ನೀವೆಲ್ಲ ನನ್ನ ಅಣ್ಣ ತಮ್ಮದಿರು ಹೇಳ್ತೀನಿ ಕೇಳಿ. ಏನಾಗುತ್ತೆ, ಅವರು ಒಂದಕ್ಕೆ ಪನಿಷ್ಮೆಂಟ್, ಈಗ ಒಳಗೆ ಹೋಗಿರ್ತಾರೆ. ನಾವು ಈ ಥರ ಎಲ್ಲ ನಾವು ಮಾಧ್ಯಮದಲ್ಲಿ ಸುಳ್ಳು ನಿಜನೋ ನಮಗೆ ಗೊತ್ತಿರಲ್ಲ, ಅದನ್ನೆಲ್ಲ ಮಾಡ್ತೀವಲ್ಲ, ಅದು ಇನ್ನೂ ಮಾನಸಿಕವಾಗಿ ಅವರನ್ನು ಕೊಂದಾಕ್ಬಿಡುತ್ತೆ. ನಾವು ಮಾಡಬಾರ್ದು. ನಿಜವಾಗ್ಲೂ ನಾನು ಹೇಳೋ ಪ್ರಕಾರ ಕಾನೂನು ಇದೆಯಪ್ಪ ಶಿಕ್ಷೆ ಕೊಡಲಿಕ್ಕೆ, ನಾವು ಯಾರು? ಆಮೇಲೆ ಅಫ್ಕೋರ್ಸ್ ಅವಳು